ಶಶಿಕಾಂತ್ ಪಡಸಲಗಿ ಗುರುಗಳ ಚುನಾವಣಾ ಸ್ಪರ್ಧೆ ಹೇಳಿಕೆಗೆ ಟಾಂಗ್ ಕೊಟ್ಟ ಹೋರಾಟಗಾರ ಭೀಮಪ್ಪ ಗಡರ್. ಈ ಯುಟಿ ಖಾದರ್ ಸಾಹೇಬರು ವಿಧಾನಸಭಾಧ್ಯಕ್ಷ ಬಂದ ನಂತರ ದುಂದು ವೆಚ್ಚಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯಲ್ಲ ಈ ದುಂದು ವೆಚ್ಚಕ್ಕೆ ಸಾಕಷ್ಟು ಇವರು ಹಣವನ್ನ ಪೋಲು ಮಾಡ್ತಿದ್ದಾರೆ. ನಾನು ಕೋರ್ಟ್ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡಿ ಸುಮಾರು ಇವರು 68 ಲಕ್ಷ ರೂಪಾಯಿ ಖರ್ಚು ಮಾಡಿದರು. ಬೆಳಗಾವಿಯನ್ನು 2ನೇ ರಾಜಧಾನಿಯಾಗಿ ಘೋಷಣೆ ಮಾಡಬೇಕು. ಚಳಿಗಾಲ ಅಧಿವೇಶನದ ಕಲಾಪಗಳು ಡಿಸೆಂಬರ್ 8ರಂದು ಬೆಳಗಾವಿ ಸುವರ್ಣಸೌಧದಲ್ಲಿ ಆರಂಭವಾಗಲಿದ್ದು ಸಾಕಷ್ಟು ಸಕಲ ಸಿದ್ಧತೆಗಳು ಜೋರಾಗಿ ನಡೆದಿವೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಸುವರ್ಣ ಅಧಿವೇಶನ ಕಲಾಪದಲ್ಲಿ ಪಾಲ್ಗೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತ ಈ ಅಧಿವೇಶನದ ಯಶಸ್ವಿಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿರುವ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡದ್ ಅವರು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಕಾರ್ಯವೈಖರಿ ಹಾಗೂ ಅಧಿವೇಶನ ನಿರ್ವಹಣೆ ಹಾಗೂ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಹಾಗೂ ರೈತ ಪರ ಹೋರಾಟಗಾರ ಶಶಿಕಾಂತ್ ಪಡಸಗಿ ಅರಬಾವಿಯಲ್ಲಿ ಸ್ಪರ್ಧೆ ಮಾಹಿತಿ ಹಕ್ಕು ಹೋರಾಟಗಾರ ರಕ್ಷಣೆ ಕುರಿತು ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಇದೇ ಡಿಸೆಂಬರ್ 8ರಿಂದ ವಿಶೇಷವಾಗಿ ಒಂದ್ ರೀತಿ ಸುವರ್ಣ ವಿಧಾನಸೌಧ ಸ್ಟಾರ್ಟ್ ಆಗಿದೆ. ಮೊದಲಿಂದನೂ ಸಹ ಉತ್ತರ ಕರ್ನಾಟಕಕ್ಕೆ ಮತ್ತೆ ಸಾಕಷ್ಟು ರಾಜ್ಯ ಒಂದ್ ರೀತಿ ಮಾಹಿತಿ ಹಕ್ಕು ಅಂತ ಬಂದಿದ ತಕ್ಷಣ ಸಾಕಷ್ಟು ಒಂದ್ ರೀತಿ ಪ್ರಸಿದ್ಧ ಆಗಿರ್ತಕ್ಕಂಥವ್ರು ಮತ್ತೆ ಉತ್ತರ ಕರ್ನಾಟಕದ ಪರ ಸಾಕಷ್ಟು ಹೋರಾಟ ಮಾಡಿರ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಒಂದ್ ರೀತಿ ಭೀಮಪ್ಪ ಸಾಹೇಬ್ರು. ವಿಶೇಷವಾಗಿ ಸಾಕಷ್ಟು ವಿವಿಧ ರೀತಿಯ ಹೋರಾಟಗಳು ಮಾಡಿದ್ದಾರೆ. ಸಾಕಷ್ಟು ಒಂದ್ ರೀತಿ ಮಾಹಿತಿ ಹಕ್ಕು ಮುಖಾಂತರ ಸಾಕಷ್ಟು ಜಾಗೃತಿ ಮೂಡಿಸಿದ್ದಾರೆ. ಹಲವಾರು ಹಗರಣಗಳನ್ನ ಬೆಳಕು ತಗೊಂಡ್ಬಂದಿದ್ದಾರೆ. ಈಗ ಡಿಸೆಂಬರ್ 8ರಿಂದ ಇದೇನು ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ, ಅವ್ರೇನ್ ಹೇಳ್ತಾರೆ. ಸರ್ ನಮಸ್ತೆ, ಹೇಳಿ ಸರ್. ವಿಶೇಷವಾಗಿ ಒಂದ್ ರೀತಿ ಡಿಸೆಂಬರ್ 8ರಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ವಿಶೇಷವಾಗಿ ತಾವು ಪ್ರತಿ ಸಲ ಹೋರಾಟಗಳನ್ನ ಸ್ಟಾರ್ಟ್ ಮಾಡ್ತೀರಾ, ಜಾಗೃತಿ ಮಾಡ್ತೀರಾ. ಈ ಬಾರಿ ನಿಮ್ಮ ಸ್ಟ್ಯಾಂಡ್ ಏನೇನಿದೆ? ಈ ಬಾರಿ ಏನಂದ್ರ ನಾವು ಸಾಕಷ್ಟು ಈಗ 13ನೇ ಅಧಿವೇಶನ ಇದು. 12 ಅಧಿವೇಶನ ನೋಡಿದೀವಿ. ಇವರೆಲ್ಲ ಬರೋದು ಬರೀ ಗೋವಾ ಬೀಚ್ ಹೋಗಿ ಮಜಾ ಮಾಡೋದು, ಮಸ್ತ್ ಮೂಜಿನ ಅಧಿವೇಶನ ಆಗಿದಾವ್. ಅದಕ್ಕೆ ನಮ್ದು ಏನ ಈಗ ಇವ್ರಿಗೆ ಕಡಿವಾಣ ಹಾಕ್ಬೇಕಂತ ಒಂದು ಹೊಸ ಯೋಜನೆ ಹುಡುಕಿದಿನ. ಏನಪ್ಪಾ ಅಂದ್ರೆ ಈ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಒಂದ್ ದಿವಸಕ್ಕೆ 2520 ದಿನಬತ್ತಿ ಕೊಡ್ತಾರೆ ಇವ್ರಿಗೆ. ಆ ದಿನಬತ್ತಿಯನ್ನು ಕೊಟ್ಟಿದ್ರಲ್ಲಿ ಇವ್ರು ಆರಾಮಾಗಿ ಊಟ ಮಾಡ್ಬೋದು. ಅಂತದ್ರಲ್ಲಿ ಸರ್ಕಾರ ಪುನಃ ಇವ್ರಿಗೆ ಏನ್ ಮಾಡ್ತೈತೆ ಅಂದ್ರ ಸರ್ಕಾರದ ವೆಚ್ಚದಲ್ಲಿ ಉಚಿತವಾಗಿ ಊಟ ಉಪಹಾರಗಳನ್ನು ಕೊಡ್ತಾರೆ. ಇದರಿಂದ ಇದು ಕಾನೂನು ಬಾಹಿರ ಆಗ್ತದೆ. ಆದ್ರಿಂದ ನಾನು ಮಾನ್ಯ ಸಭಾಧ್ಯಕ್ಷರಿಗೆ, ಸಭಾಪತಿಗಳಿಗೆ ಹಾಗೂ ಇವತ್ತ ಕಾನೂನು ಸೆಕ್ರೆಟರಿ ಅವರಿಗೆ, ಚೀಫ್ ಸೆಕ್ರೆಟರಿಗೆ ಪತ್ರಗಳನ್ನು ಬರೆದಿದ್ದೀನಿ. ಇವ್ರಿಗೆ ಅಧಿವೇಶನ ಸಮಯದಲ್ಲಿ ದಿನಬತ್ತಿ ಏನಾದ್ರೂ ಕೊಡ್ಬೇಕು ಅಥವಾ ಊಟವನ್ನಾದ್ರೂ ಕೊಡ್ಬೇಕು. ಎರಡೂ ಕೊಟ್ರೆ ನಾನು ಕೋರ್ಟ್ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡಿ ಒಂದ್ ವೇಳೆ ಊಟ ಕೊಟ್ರೆ ಅಂದ್ರೆ ಊಟದ ರೊಕ್ಕ ಎಷ್ಟು ಖರ್ಚಾಗೈತಿ ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಂದ, ಸಭಾಧ್ಯಕ್ಷರಿಂದ ವಸೂಲಿ ಮಾಡ್ಲಿಕ್ಕೆ ಹೋರಾಟ ಮಾಡ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಲ್ಲೇ ಮತ್ತೊಂದು ಏನಪ್ಪಾ ಅಂದ್ರೆ ಈ ಸದನದ ಹಾಜರಾತಿಗೆ ಅಂತೇಳಿ ಸಭಾಧ್ಯಕ್ಷರು ಹೇಳಿದ್ರು. ಸದನದ ಹಾಜರಾತಿ ಹೆಚ್ಚಿನ ಸಲುವಾಗಿ ಇವ್ರಿಗೆ ಊಟ ಕೊಡ್ತೇವೆ ಅಂದ್ರೆ ಬಿಸಿ ಊಟ ಕೊಡುವ ಶಾಲೆ ಇದು, ಮಕ್ಕಳ ಶಾಲೆ ಇದು. ಅಧಿವೇಶನ ಅಂದ್ರೆ ಇದು ಸದನ. ಶಾಸಕರಾದವರು ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಸಮರ್ಥಕವಾಗಿ ಅಧಿವೇಶನದಲ್ಲಿ ಅವನು ಮಂಡಿಸಿ ಅವಕ್ಕೆ ಪರಿಹಾರ ನೀಡುವಂತ ಕಾನೂನುಗಳನ್ನ ರಚನೆ ಮಾಡುವಂತ ಈ ಒಂದು ಶಾಸನ ಸಭೆಯಲ್ಲಿ ಊಟ ಕೊಟ್ರಂದ್ರೆ ಈ ಕನ್ನಡ ಸಾಲಿತಾರೆ ನಾಳೆ ಇವರೇನು ಪಾಠ ಕಲಿಯುವಂತ ಮಕ್ಕಳಲ್ಲಿ ಶಾಸಕರಂದ್ರೆ. ಅದಕ್ಕೆ ದಯವಿಟ್ಟು ಸಭಾಪತಿಗಳು ಕಠಿಣ ನಿಯಮ ಮಾಡ್ಬೇಕು. ಯಾವ ಶಾಸಕರು ಅಧಿವೇಶನದಲ್ಲಿ ದಿನ ಪೂರ್ತಿ ಭಾಗವಹಿಸುವುದಿಲ್ಲ, ಕುರ್ಚಿ ಮೇಲೆ ಕೊಂಡುವುದಿಲ್ಲ, ಅವ್ರು ಸರ್ಕಾರದ ಎಲ್ಲ ಸೌಲಭ್ಯಗಳು ನಿಲ್ಲಿಸ್ತೇಳಿ ಒಂದು ಆದೇಶ ಹೊರಡಿಸಲಿ. ಅದರಿಂದ ಶಾಸಕರ ಕುರ್ಚಿ ಬಿಟ್ಟ ಅಲೆಗಾಡುದಿಲ್ಲ, ಯಾಕಂದ್ರೆ ಬರೋ ಇನ್ಕಮ್ ನಿಂತು ಬಿಡ್ತೈತಿ. ಆದ್ರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಈ ಬಾರಿ ಏನಾದ್ರು ಇವ್ರಿಗೆ ಊಟ ದಿನಬತ್ತಿ ಎರಡೂ ಕೊಡ್ತೀನಿ ಕಾನೂನಾತ್ಮಕ ಹೋರಾಟ ಮಾಡ್ತಾ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಸರ್, ಇತ್ತೀಚೆಗೆ ತಾವು ಒಂದು ಇದು ಹೇಳಿದ್ರ, ವಿಶೇಷವಾಗಿ ಹಾಲಿ ಸ್ಪೀಕರ್ ಇರ್ತಕ್ಕಂತ ಏನು ಇವರು ಯುಟಿ ಖಾದರ್ ಅವರು ಎಲ್ಲ ಒಂದ್ ಕಡೆ ಸಾಕಷ್ಟು ದುಂದು ವೆಚ್ಚಗಳನ್ನ ಇದು ಮಾಡಿದ್ದಾರೆ. ಹಲವಾರು ವಿವಿಧ ಒಂದ್ ರೀತಿ ಸಭಾಪತಿ ಕಾರ್ಯಾಲಯದ ಕಾಮಗಾರಿಗಳ ಒಂದು ನವೀಕರಣ ಇದರಲ್ಲಿ ಅಂತ ಹೇಳಿದ್ದಾರೆ. ಹೌದು, ಏನಾಗಿದೆ ಅಂದ್ರೆ ಈ ಯುಟಿ ಖಾದರ್ ಸಾಹೇಬರು ಸಭಾಪತಿಯಾಗಿ ಬಂದ ನಂತರ ನಾವು ವಿಧಾನಸೌಧದಲ್ಲಿ ಅನೇಕ ಸಭಾಧ್ಯಕ್ಷರು ನೋಡಿದೀವಿ. ಆದ್ರೆ ಈ ರೀತಿಯೆಲ್ಲ ಈ ದುಂದು ವೆಚ್ಚಕ್ಕೆ ಸಾಕಷ್ಟು ಇವರು ಹಣವನ್ನ ಪೋಲು ಮಾಡ್ತಿದ್ದಾರೆ. ಶಾಸಕರಿಗೆ ಊಟ ಕೊಡುವಂತ ಪದ್ಧತಿಯನ್ನು ಇವರೇ ತಂದ್ರು. ಇವತ್ತ ಲೋಕಸಭೆಯಲ್ಲಾಗ್ಲಿ ಅಥವಾ ನಮ್ಮ ದೇಶದ ಯಾವುದೇ ವಿಧಾನಸಭೆಗಳಲ್ಲಾಗ್ಲಿ, ವಿಧಾನ ಪರಿಷತ್ನಲ್ಲಾಗ್ಲಿ ಊಟ ಕೊಡುವಂತ ಅಭ್ಯಾಸ ಇಲ್ಲ. ಇವ್ರು ಏನ್ ಮಾಡಿರಪ್ಪ ಅಂದ್ರೆ ಊಟ ಕೊಟ್ಟಕೆರೆ ಮತ್ತು ಅವರು ರಿಕ್ಲೈನರ್ ಚೇರ್ ಕಿರುನಿದ್ರೆ ಕುರ್ಚಿಗಳತ್ತ ದಿನಕ್ಕೆ 2000 ರೂಪಾಯಿ ಬಾಡಿಗೆ ಒಂದ್ ಕುರ್ಚಿಗೆ. ಏನ್ ಹೊರಟ್ಟಿ ಸಾಹೇಬ್ರು ಏನ್ ಮಾಡ್ತಾರ ಅಥವಾ ಇವರು ಯುಟಿ ಖಾದರ್ ಸಾಹೇಬ್ರು ಕೊಡ್ತಾರ ದುಡ್ಡನ್ನ,
ಅದಲ್ಲೇ ಇಲ್ಲಿ ಸುವರ್ಣಸೌಧದಲ್ಲಿ ಸಭಾಧ್ಯಕ್ಷರು ಕುಳಿತುಕೊಳ್ಳಿಕ್ಕೆ ಒಂದು ಕುರ್ಚಿ ಮಾಡಿದ್ದಾರೆ. ಆ ಕುರ್ಚಿಯ ವೆಚ್ಚ 43 ಲಕ್ಷ ರೂಪಾಯಿ. UT ಖಾದರ್ ಸಾಹೇಬ್ರನ್ನ ಕೇಳ್ತನೋ, ನಿಮ್ ಮನೆಯಾಗ 43 ಲಕ್ಷ ರೂಪಾಯಿ ಕುರ್ಚಿ ಮ್ಯಾಗ ಕೊಟ್ಟಿರ್ತೀರ, ನಿಮ್ ಜೇಬಿನಿಂದ ಕೊಡುದಾಗಿರಿ ಇಂತ 43 ಲಕ್ಷ ರೂಪಾಯಿ ಕುರ್ಚಿ ಮಾಡ್ತೀರ ಅಂತ ನಾನು ಕೇಳ್ತಾ ಇದ್ದೀನಿ. ಆದ್ರಿಂದ ನಾ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಬೆಂಗಳೂರಲ್ಲಿ ಏನ್ ಅಧಿವೇಶನ ನಡೆದು ಅಲ್ಲಿ ಊಟಕ್ಕೆ 35 ಲಕ್ಷ ರೂಪಾಯಿ ವೆಚ್ಚ ಆಗೈತಿ. ಅದನ್ನ UT ಖಾದರ್ ಸಾಹೇಬ್ರ ಜೇಬಿನಿಂದ ತುಂಬಿಸ್ಕೋಬೇಕು, ಇದ್ರ ಕೋರ್ಟ್ ಹೋಗ್ಕೊಂಡು ಅಂತ ಹೇಳಿ ಪತ್ರ ಕೂಡ ಬರೆದಿದ್ದೀನಿ. ಒಟ್ಟಾರೆ ಏನಾಗಿದೆ ಅಂದ್ರ ಈ UT ಖಾದರ್ ಸಾಹೇಬರು ವಿಧಾನಸಭಾಧ್ಯಕ್ಷ ಬಂದ ನಂತರ ದುಂದು ವೆಚ್ಚಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾಪುರುಷರ ಭಾವಚಿತ್ರಗಳನ್ನ ಹಾಕಿದ್ದಾರೆ. 12 ಚಿತ್ರಗಳು, 12 ಚಿತ್ರಕ್ಕೆ 68 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಫೋಟೋಗಳ್ರಿ 12 ಒಂದಕ್ಕೆ 2 ಲಕ್ಷ ರೂಪಾಯಿ ಹಾಕಿ ಕೊಡ್ತಾರೆ. ಇಲ್ಲಿ ಸುಮಾರು ಇವರು 68 ಲಕ್ಷ ರೂಪಾಯಿ ಖರ್ಚು ಮಾಡಿದಾರು. ಅದಕ್ಕೆ ತೈಲ ಚಿತ್ರಗಳನ್ನ, ಅದಕ್ಕೆ ಈ ತೈಲ ಚಿತ್ರಗಳನ್ನ ಮೊದಲವರಿಗೆ 13 ಲಕ್ಷ ರೂಪಾಯಿ ಕೊಡ್ತಾರೆ ಫಸ್ಟ್. ಮತ್ತ ಅವಾಗ ನಾಡಿನ ಹೆಸರಾಂತ ಚಿತ್ರ ಕಲಾವಿದರು ತಯಾರು ಮಾಡಿದ್ದು ಅಂತ ಹೇಳ್ತಾರೆ ಇವರೇ, ಇದೇ ಸಭಾಧ್ಯಕ್ಷರು. ನಾಡಿನ ಹೆಸರಾಂತ ಚಿತ್ರ ಕಲಾವಿದರು ತಯಾರಿಸಿದ ತೈಲ ಚಿತ್ರಗಳು ತೇಡು ಅವ್ರಿಗೆ ದುಡ್ಡು ಕೊಟ್ಟರು, ಫೋಟೋನು ಹಾಕಿರು. 1 ತಿಂಗಳು ಬಿಟ್ಟು ಒಂದು ಕಮಿಟಿ ಬರ್ತೈತಿ. ಆ ಬಂದ ಕಮಿಟಿ ಅವ್ರು ಹೇಳಿದ್ರು ಇವು ಅವ್ರನ್ನ ಹೋಲುವುದಿಲ್ಲ ತೇಡು, ಚೇರೆಯಲ್ಲಿ ಹೋಲುವುದಿಲ್ಲ ತೇಡ್ರು. ಮತ್ ಬರೀ ರೊಕ್ಕ ಕೊಟ್ಟನಾಗೆ ಮಾಡ್ಕೊಂಡಿದ್ರೆ ಬಸವಣ್ಣಂಗೆ ಕಾಣುದಿಲ್ಲ, ಅಂಬೇಡ್ಕರ್ ಹಂಗೆ ಕಾಣುದಿಲ್ಲ ಅಂತೇಳಿ ಮತ್ 43 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿಸಿದ್ರಿ. ಯಾರ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡ್ತಾ ಇದ್ರಿ. ಇವಕ್ಕೆಲ್ಲ ನೀವು ಕಡಿವಾಣ ಹಾಕ್ದಿದ್ರೆ ಈ ರಾಜ್ಯದ ಅಭಿವೃದ್ಧಿಗಾಗಿ ಬೆವರು ಸೂರಿಸಿ ಜನರೇನ ತೆರಿಗೆಯನ್ನ ಕಟ್ತಾರ, ಸದುಪಯೋಗ ಆಗ್ಬೇಕಂತೇಳಿ ಕಾನೂನಾತ್ಮಕ ಹೋರಾಟ ಮಾಡ್ಕೊಂಡು ತಿಳಿಕ್ ಬಯಸ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ತಾವು ಹಲವಾರು ಹೋರಾಟ ಮಾಡಿದ್ರಿ. ಮತ್ತೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಅಂತ ಹೇಳ್ಬಿಟ್ಟು ತಾವು ಇದು ಮಾಡ್ಕೊಂಡಿದ್ರಿ. ಈ ಬಾರಿ ವಿಶೇಷವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು, ಸಮಗ್ರ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಏನಾದ್ರು ಧ್ವನಿ ಎತ್ತಾ ಇದ್ದಾರೆ. ಇವಾಗ ನಾವು ಉತ್ತರ ಕರ್ನಾಟಕ ಹೋರಾಟ ಶಾಸಕರು ಒಂದು 3-4 ಜನ ಶಾಸಕರು ಈಗಾಗಲೇ ಇದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದಿದ್ರೆ ಪ್ರತ್ಯೇಕ ರಾಜ್ಯ ಮಾಡ್ರಿ ಅಂತೇಳಿ ಬರೋ ಕೊಟ್ಟಿದ್ದಾರೆ. ಈಗಾಗಲೇ ನಮ್ದು ಏನಪ್ಪಾ, ಇದು ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅಭಿವೃದ್ಧಿಯನ್ನಂತೂ ಇವ್ರು ಮಾಡ್ತಾ ಇಲ್ಲ. ಅದಲ್ಲದೆ ನಾವು ನಮ್ಮ ಹೋರಾಟ ಸಮಿತಿಯಿಂದ ಈಗಾಗಲೇ 1,10,000 ಜನರು ಸಹಿ ಸಂಗ್ರಹ ಮಾಡಿದೀವಿ. 1,10,000 ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕಂತೇಳಿ. ಅದಕ್ಕೆ ನಾವು ಈಗ ಈ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರ್ತೀವಿ. ಏನಪ್ಪಾ ಅಂದ್ರೆ ಬೆಳಗಾವಿನ 2ನೇ ರಾಜಧಾನಿ ಘೋಷಣೆ ಮಾಡಬೇಕು. ಪೂರ್ಣ ಪ್ರಮಾಣದ ಸಚಿವಾಲಯ ಕಚೇರಿಗಳು ಇಲ್ಲಿ ಸ್ಥಳಾಂತರ ಆಗಬೇಕು. ಅದಲ್ಲದೆ ಇಲ್ಲೇ ಏನಪ್ಪಾ ಅಂದ್ರ ಈ ಕಿತ್ತೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಚಿವಾಲಯ ಪ್ರಾರಂಭ ಮಾಡ್ಬೇಕಂತೇಳಿ ಬೇಡಿಕೆ ಕೊಟ್ಟಿದೀವಿ. ಇವ್ರು ಏನಾದ್ರು ಅಧಿವೇಶನದಲ್ಲಿ ಮಾಡದೇ ಇದ್ದಲ್ಲಿ ನಾವು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡ್ತೀವಿ. ಪ್ರತ್ಯೇಕ ರಾಜ್ಯ ಧ್ವಜವನ್ನ ಸುವರ್ಣಸೌಧ ಕಟ್ಟಡ ಮೇಲೆ ಹಾರಿಸ್ತೀವಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಈಗ ಇನ್ನೊಂದು ತಮ್ಮ ವಿಶೇಷವಾಗಿ ತಾವು ಹೋರಾಟಗಾರ ಅಲ್ಲದೆ ಒಂದು ಪಕ್ಷದಿಂದ ಸ್ಪರ್ಧೆನೂ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ತಮ್ಮ ವೈಯಕ್ತಿಕ ವರ್ಚಸ್ಸು, ಆ ಪಕ್ಷದ ಅಡಿ ಎಲ್ಲ ಒಂದ್ ಕಡೆ ಸಾಕಷ್ಟು ರಾಜ್ಯದಲ್ಲೇ ಅತ್ಯಂತ ಪರಿಣಾಮಕಾರಿಯಾಗಿ ಸ್ಪರ್ಧೆ ಕೊಟ್ಟಿದ್ರು. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಹೇಗಿದೆ ಹರ್ಬಾವಿಲಿ ತಮ್ಮ ಏನು ನೆಕ್ಸ್ಟ್ ಏನಾದ್ರು ತಮ್ಮ ರಾಜಕೀಯ ಸಂಘಟನೆಗಳು ಯಾವ ರೀತಿ ನಡೆದಿದ್ದಾವೆ? ಈಗ ನಾವಂತೂ ಹೋರಾಟ ಮಾಡ್ಲಿಕ್ಕೆ ಹೋರಾಟಗಾರಾಗಿ ಇರ್ತೀವಿ, ಹೋರಾಟ ಮಾಡ್ತೀವಿ. ಬಹುತೇಕ ನನಗನ್ಸತಿ ಮುಂದಿನ ದಿನಗಳಲ್ಲಿ ಇನ್ನೊಂದು 5 ವರ್ಷ ಹೋತಾರ ಶಾಸಕರು ಇರುವಂತ ಗೌರವನ ಕಡಿಮೆ ಆಗೈತಿ. ಈಗ ಮೊದಲಿನ ಕಾಲದಲ್ಲಿ ಶಾಸಕರು ಒಂದು ಪತ್ರ ಬರೆದ್ರಂದ್ರ ಅದು ದಿವಂಗತ KH ಪಾಟೀಲ್ ಇದ್ರು, ಮತ್ತೆ ಹಳಿ ಸಚಿವರಿದ್ರು, ಅವರು B ಬಸವಲಿಂಗಪ್ಪ ಅವರು, MY ಗೋರ್ಪಡೆ ಅವರು, ಇವ್ರೊಂದು ಪತ್ರಗಳನ್ನ ಬರೆದ್ರ ಅಲ್ಲೇ MS ಬಿಲ್ಡಿಂಗ್ ನಡೆದಿತ್ತು. ಇಡೀ ರಾಜ್ಯಕ್ಕೆ ಮಿನಿಸ್ಟರ್ ಪತ್ರ ಬರೆದಿದ್ರು. ಈಗಿನ ಸಚಿವರು ಶಾಸಕರು ಪತ್ರ ಕೊಟ್ರೆ ಇವರಿಗೆ ಈ ಎಲ್ಲಿಪ್ಪ ಕ್ಷೇತ್ರದಲ್ಲಿ ಲಾಜಿಂಗ್ದಲ್ಲಿ ರೂಮ್ ಸಹಿತ ಸಿಗುದಿಲ್ಲ. ಆ ಕೀಳು ಮಟ್ಟಕ್ಕೆ ಹೋಗಿದಾವು. ಬಹುತೇಕ ನಾವು ಹೋರಾಟಗಾರಾಗಿ ಇರ್ಬೇಕಂತೇಳಿ ನಂದು ಆಸೆ ಇದೆ. ಈಗ ಇನ್ನೊಂದು ಸರ್, ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ನಿಮ್ದೇ ಆದ ಹೋರಾಟಗಳನ್ನ ಮಾಡ್ಕೊಂಡಿದ್ರ, ಸಾಕಷ್ಟು ಅಭಿಮಾನ ಸೃಷ್ಟಿ ಮಾಡ್ಕೊಂಡಿದ್ರ, ಅರ್ಬಾವಿ ನಿಮ್ಮ ಕಾರ್ಯಕ್ಷೇತ್ರ ಮಾಡ್ಕೊಂಡಿದ್ದೀರಾ. ಇಂತಹ ಸಂದರ್ಭದಲ್ಲಿ ಈಗ ನಿನ್ನೆ ತಾನೇ ಒಂದು ರೈತ ಪರ ಹೋರಾಟಗಳಿಗೆ ಯಶಸ್ವಿ ಕಂಡ್ರು ಶಶಿಕಾಂತ್ ಪಡಸ್ಲಗಿ ಗುರೂಜಿ ಅವರು ಮತ್ತೆ ಚುನಪ್ಪ ಪೂಜಾರಿ ಅವರು ಕಬ್ಬಿನ ರೈತರಿಗೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಜಾಸ್ತಿ ಏನಾದ್ರು ಮಾತಾಡಿದ್ರೆ ಒಬ್ಬ ಜನಪ್ರತಿನಿಧಿ ವಿರುದ್ಧ ನಿನ್ ವಿರುದ್ಧ ನಿಲ್ತೀನಿ ಅಂತಕ್ಕಂಥ ಮಾತು ಬಹಿರಂಗವಾಗಿ ಹೇಳಿದ್ದಾರೆ. ಹಾಗಾಗಿ ತಮ್ದು ಕಾರ್ಯಕ್ಷೇತ್ರ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನಂದೇನಪ್ಪಾ ಪ್ರತಿಕ್ರಿಯೆ ಅಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ MLA ಆಗ್ಬೇಕಂತ ಬಯಸವ್ರು ಅದಾರ. ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯರದಾರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೇಕತ್ತಾರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗ್ಬೇಕತ್ತಾರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ದವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ಬೇಕತ್ತಾರು. ಎಷ್ಟು ಜನ ZP ಅಧ್ಯಕ್ಷರದಾರು ಅವ್ರ MLA ಆಗ್ಬೇಕತ್ತಾರು. ಎಷ್ಟು ಜನ MLAಗಳದವ್ರೆಲ್ಲ ಮಂತ್ರಿ ಆಗ್ಬೇಕತ್ತಾರು. ಎಷ್ಟು ಜನ ಮಂತ್ರಿಗಳದವ್ರೆಲ್ಲ ಮುಖ್ಯಮಂತ್ರಿ ಆಗ್ಬೇಕತ್ತಾರು. ಎಷ್ಟು ಜನ ಮುಖ್ಯಮಂತ್ರಿಗಳದವ್ರೆಲ್ಲ ನಾ ರಾಷ್ಟ್ರಪತಿ ಆಗ್ಬೇಕತ್ತಾರು, ಪ್ರಧಾನಿ ಆಗ್ಬೇಕತ್ತಾರು. ಮನುಷ್ಯನ ಆಸೆ ಬಿಟ್ಟಿಲ್ಲ. ಅದ್ ನಮ್ಮ ಹಣಿ ಬಾರ್ದಾಗಿದ್ರೆ ಅದು ಎಲ್ಲಿ ಹುಡ್ಕೊಂಡ್ ಬರ್ತೈತೆ. ಅದಕ್ಕೆ ನಮ್ದು ಏನಪ್ಪಾ, ಜನ ನಮ್ಮನ್ನ MLA ಮಾಡ್ತಾ ಇರ್ತೇವೆ ಆಸೆ ಇಟ್ಕೊಂಡ್ ನಾವ ಹೋರಾಟಗಳನ್ನ ಮಾಡಬಾರ್ದು.
ನಮ್ಮ ಹೋರಾಟಗಳ ಯಾವುದೇ ಆಸೆ ಆಮಿಷಗಳಿಲ್ಲದೆ ಹೋರಾಟ ಇರ್ಬೇಕು. ನಾ MLA ಹಾಕೊಂಡು ಮಂತ್ರಿ ಆಗ್ತೀನಿ ಹೋರಾಟ ಮಾಡಿದ್ರೆ ಯಾವಾಗ್ರೂ ಬಂದ್ ಹೇಳ್ರಿ ಏನಾಗುದಿಲ್ಲ. ಸತತವಾಗಿ ಸಾರ್ವಜನಿಕರಿಗೆ ಬರೆದುಕೊಂಡು ಅವ್ರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿರ ಅದು ನಮ್ಮ ಹನಿ ಬರದಾಗ ಬೇಕಿದ್ರೆ ನಾವು MLA ಆಗ್ತೀವಿ. ಅದಕ್ಕೆ ಶಶಿಕಾಂತ್ ಗುರೂಜಿ ಅವ್ರು ಹನಿ ಬರದಾಗಿದ್ರೆ ಅವ್ರು ಆಗ್ಲಿಲ್ಲ. MLA ಆಗ್ಲಿ, ದೇಶದ ಪ್ರಧಾನಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ನಮ್ದೇನೈತ್ರಿ ಹನಿ ಬರ ಅಂತ ಹೇಳಿ ಬಯಸ್ತನ್ನ. ಅಲ್ಲ, ಈಗ ಪಡ್ಸಲಿಗೆ ಗುರುಗಳು ಯಶಸ್ವಿ ಕಂಡಿದ ತಕ್ಷಣ ಎಲ್ಲ ಒಂದ್ ಕಡೆ ಮಾಜಿ ಮಾಡ್ತೀವಿ ಅಂತಕ್ಕಂಥದ್ದು ಇದೆ. ಎಷ್ಟು ದಿನ ನಿಮ್ಮ ಮತ್ತೆ ಅಲ್ಲಿ ಶಾಸಕರ ನಡುವೆ ಏರ್ಪಟ್ಟಿತ್ತು, ಎಲ್ಲ ಒಂದ್ ಕಡೆ ತ್ರಿಕೋನ ಸ್ಪರ್ಧೆ ಆಗ್ಬೋದಾ, ಏನ್ ಕತೆ? ಏನಂತಂದ್ರ ನಾನು ಅರ್ಬನ್ ಕ್ಷೇತ್ರದಲ್ಲಿ ಸುಮಾರು 30 ವರ್ಷಗಳಿಂದ ಅರ್ಬನ್ ಕ್ಷೇತ್ರದಾಗ ಯಾವ ಊರ ಯಾರ ಮನೆಗಳು ಎಕ್ಕಡಿ ಮುಖ ಮಾಡಿದ ಎಲ್ಲ ಗೊತ್ತೈತಿ ನನಗ. ಎಲ್ಲಿ ದೇವಸ್ಥಾನ ಅದಾವು, ಎಲ್ಲಿ ಮಸೀದಿ ಅದಾವ, ಪ್ರತಿಯೊಂದು ಹಳ್ಳಿನಲ್ಲಿ 30 ವರ್ಷ ಜನಸೇವೆ ಮಾಡಿದವ್ ನನ್ನ ಬಾಳೆನ ಹೆಂಗೈತಿ. ಮತ್ ನಿನ್ನೆ ಬಂದ್ ಹೇಳಿದವ್ರು ಇನ್ನು ಅದಕ್ಕ ಅವ್ರ ತಕ್ಕದೀರ ಅಂತ ಹೇಳಿ ಬೈತೇನಪ್ಪ. ಐತ್ರಾ ಇಲ್ಲಿ ಏನಾಗಿದೆ ಅಂದ್ರೆ ಹಣ ಇದೆ ನಮ್ಮಲ್ಲಿ, ಹಣ ಎಲ್ಲ ಮಾಡ್ತತಿ. ಈಗ 100 ಜನ ಮತದಾರರು ಇರ್ತಾರು. ಆ 100 ಏನಾಗೈತೆ ಅಂದ್ರ 40 ಜನ ಗಡದವ್ರು ಬೇಕತ್ತಾರ, 20 ಜನ ಮಾತ್ರ ಜಾರಕಿಹೊಳಿ ಅವ್ರು ಬೇಕತ್ತಾರ. 60% ಹೋತಿಲ್ಲ ಅವ್ರಿಗೆ 20% ಜನ ಬೆಂಬಲ ಐತಿ, ನನಗೆ 40 ಐತಿ. ಆದ್ರೆ ಆ 40% ಉಳ್ಕ ಜನ ಅದಾರಲ್ಲ ಅವ್ರೆಲ್ಲ ರೊಕ್ಕದ ಮ್ಯಾಗ ಅದವ್ರು ಯಾರು ರೊಕ್ಕ ಕೊಡ್ತಾರ ಓಟ್ ಹಾಕ್ತಾರು. ನನಗೆ ಶಾಸಕರಿಂದ ಹೆಚ್ಚು ಗೌರವ ಇದ್ರು ಸಹಿತ ಚುನಾವಣೆಯಲ್ಲಿ ಹಣ ಕೆಲಸ ಮಾಡ್ತತಿ. ಅದ್ ದೇವ್ರ ಅವ್ರ ಬುದ್ಧಿ ಕೊಡ್ಬೇಕು, ನಾವ್ ಏನ್ ಮಾಡೋರ್ಗಪ್ಪ. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ವಿಫಲ ಆಗ್ತಾರೆ ಅಂತ ಪ್ರಯತ್ನ ಮಾಡೋದ್ ಬೇಡ ಅಂತ ಹೇಳ್ತಾ ಇದೀರ. ನನಗ್ ಅನಿಸ್ತಾ ಇದೆ ಹೋರಾಟಗಾರ ಇದ್ರು ಬಹಳ ಬೆಲೆ ಐತ್ರಿ. ಇನ್ ನಾಳೆ ಬರುವಾಗ MLA ಬಂದ್ರೆ ಯಾರು ಮಾತಾಡ್ಸೋದಿಲ್ಲ. ನನ್ಗೆ ಗೊತ್ತೈತಿ MLA ಮುಂದಿನ ದಿನಗಳಲ್ಲಿ ಮಾತಾಡ್ಸುವಂತ ಕಾಲ ಹೋಗೈತಿ. ಯಾಕಂದ್ರೆ ಅವ್ರನ್ನ ಕೇಳುವ ಅಧಿಕಾರ ನಮ್ಗಿಲ್ಲ. ರೊಕ್ಕ ತಗೋತಿ ಓಟ್ ಹಾಕ್ತಿವಿ, ಅವ್ರು ಹೋಗ್ತಾರು. ಈ ಮಕ್ಳಿಗೆ ರೊಕ್ಕ ಕೊಟ್ಟಿದ್ರೆ ನಮ್ ಓಟ್ ಹಾಕಿ ಆರ್ಸತ್ತಾರು. ಇವ್ರೇನ್ ನಮ್ ಮಾಡೋರು ಅವ್ರ ಅದಾರು. ಹಿಂಗಾಗಿ ಅದಕ್ಕೆ ನಂದು ಏನಪ್ಪಾ ಅಂದ್ರೆ ಒಬ್ರು ಶಾಸಕರಾಗಿ ಆಯ್ಕೆಯಾಗಿ ನಾವು ವಿಧಾನಸೌಧಕ್ಕೆ ಹೋಗ್ತೀವಿ ಅನ್ನುವಂತ ಆಸೆ ಇಟ್ಕೊಳ್ಳೋ ಬದ್ಲಿ ನಾವು ಜನಸೇವೆ ಮಾಡ್ಬೇಕು. ದೇವ್ರು ಯಾವಾಗ ಅಧಿಕಾರ ಕೊಡ್ತಾನವ. ನೆಕ್ಸ್ಟ್ ಕುಸ್ತಿ ಈಗ 2028 ಏನು ಸ್ಪರ್ಧೆನಾ? ಅದು ದೇವ್ರೇನ್ ವಿಚಾರ ಕೊಡ್ತಾನೆ ನೋಡೋಣಪ್ಪ, ಈಗೇನ್ ಹೇಳಲ್ಲ. ಅಲ್ಲ, ಯಾವ ಪಕ್ಷದ ವೇದಿಕೆ ಇವಲ್ಲಿ ಯಾವ್ದಾದ್ರು ಪಕ್ಷ ನಿಮ್ಮ ಒಂದು ಹೋರಾಟಗಳಿಗೆ ಪೂರಕ? ನಂದು ಹೋರಾಟ ಒಟ್ಟು ಜಾರಕಿಹೊಳಿ ಅವ್ರ ವಿರುದ್ಧನ. ಅವ್ರ ಏನ್ ನಿಲ್ತಾರ ಅವ್ರ ವಿರುದ್ಧ ನಾನು ಇಲ್ಲ. ಒಟ್ಟ ಇಟ್ಟಂತೂ ಗಟ್ಟಿ ಇಟ್ಟಿದ್ದು ಬುತ್ತಿ ನಾ ಇರುವವರೆಗೆ. ಅಲ್ಲ, ಈ ಸಲ ಇದು ಹಾಗಾದ್ರೆ ತ್ರಿಕೋನ ಸ್ಪರ್ಧೆ ಒಂದ್ಸಲ ಪಡಸಲಿಗೆ ಗುರುಗಳು ಒಂದ್ ಕಡೆ ಇದೆ, ಅವಾಗ ನಿಮ್ ಸ್ಟ್ಯಾಂಡ್ ಏನಿರುತ್ತೆ? ಆ ತ್ರಿಕೋನ ಸ್ಪರ್ಧೆಯಲ್ಲಿ ಯಾವಾಗ್ಲೂ ಹೋರಾಟಗಾರ ಬರ್ತಾರ ನನಗೆ ಅನಿಸ್ತೈತಿ. ಹೌದಾ? ಹೌದು, ಖಂಡಿತವಾಗಿ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ನೀವು 2028 ಸ್ಪರ್ಧೆ ಮಾಡ್ತೀರಾ? ಮಾಡುದಲ್ರಿ ಜನ. ನಾವ್ ಅಲ್ಲಿ ಅಂದ್ರು ಜನ ಬಿಡುದಿಲ್ರಿ, ಮಾಡಿರ್ತಾರ. ಮಾಡುದ್ ಸ್ಪರ್ಧಾ ನಮ್ ಮನಿ ಬರದಾಗಿತ್ತು. MLA ಹಾಕಿವು ನಾವು. ಶಾಸಕರಾದ್ರ ಈಗೇನ್ ಶಾಸಕರಲ್ಲ ಸಾಕಷ್ಟು ಒಂದು 100 ಜನ ಇವರೆಲ್ಲ ಸಾಕಷ್ಟು ಅವ್ಯವಹಾರ ಮಾಡಿದಾರ. ಮೊದಲು ಅವ್ರನ್ನ ಹೊರ ಕಳಿಸುವ ವ್ಯವಸ್ಥೆ ಮಾಡ್ತೀನಿ ನಾ MLA ಆದ್ರ. ವಿಧಾನಸೌಧ ಬಿಟ್ಟು ಅವ್ರನ್ನ ಹೊರ ಕಳಿಸುವಂತ ವ್ಯವಸ್ಥೆ ಕಾನೂನಾತ್ಮಕ ಹೋರಾಟ ಮಾಡ್ತಾನೆಪ್ಪ ನಾ. ಯಾರ ಮ್ಯಾಗ ಅಲಿಗೇಷನ್ ಇಲ್ಲ, ಕಾನೂನಾತ್ಮಕ ಕಾಗದ ಪತ್ರಗಳಿಂದ ಹೋರಾಟ ಮಾಡಿ ಒಳ್ಳೆ ಜನರ ಸ್ಟೈಲ್ ಬರುವಂತ ವ್ಯವಸ್ಥೆ ಮಾಡಿಸ್ತಾನ. ಕೊನೆಯ ಪ್ರಶ್ನೆ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಪ್ರತ್ಯೇಕವಾಗಿ 3 ಭಾಗಗಳಾಗಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಬಂದಿದೆ. ಹೌದು, ಬೆಳಗಾವಿ ಜಿಲ್ಲೆ ಏನಾಗಿತ್ತು ಅಂದ್ರೆ ಇದು ಸುಮಾರು ಈ ಜಿಲ್ಲೆ ವಿಭಜನೆ ಸಲುವಾಗಿ 30 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆದ್ರೆ ಏನಾಗೈತಿ, ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಕೆಲವ್ರು ಭಯ ಇದೆ. ಗೋಕಾಕ್ ಜಿಲ್ಲಾ ಆತಂದ್ರ ಎಲ್ಲಾ ಅಧಿಕಾರಿ ಕಚೇರಿಗಳಲ್ಲಿ ಬರ್ತಾವ್ರು, ನಮ್ಮ ರೀಡ್ ಮಾಡಿರ್ತ ಅವ್ರಿಗೆ ಹಂಚಿಕೈತಿ. ಚಿಕ್ಕೋಡಿ ಜಿಲ್ಲಾ ಆತಂದ್ರ ಯಾಕಂದ್ರ ಇವ್ರೆಲ್ಲ MLA ಫಸ್ಟ್ ನಿಲ್ಲುದ್ನಾಗ ಇವ್ರ ಆಸ್ತಿ ಎಷ್ಟಿತ್ತು, ಈಗ ಎಷ್ಟು ಗಳಿಸಿದಾರು, ಹೆಂಗ ಅವ್ರಿಗೆಲ್ಲ ಭಯ ಐತಿ. ಅದಕ್ಕೆ ನನಗನ್ಸತಿ ನಮ್ಮ ಜನಪ್ರತಿನಿಧಿಗಳೇ ಈ ಜಿಲ್ಲೆಗಳನ್ನ ವಿಭಜನೆ ಮಾಡಿ ಕೊಡ್ತಾ ಇಲ್ಲ. ಅದಕ್ಕೆ ನಂದೇನಪ್ಪಾ, ತಮ್ಮ ಮೂಲಕ ನಮ್ಮ ಜಿಲ್ಲೆ ಜನಪ್ರತಿನಿಧಿ ಹೇಳಿಕ್ ಬಯಸ್ತಾ ಇದ್ದೀನಿ, ಉಸ್ತುವಾರಿ ಸಚಿವರು ಹೇಳಿಕ್ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ಸೇರ್ಕೊಂಡು ಇವತ್ತ ಉಸ್ತುವಾರಿ ಸಚಿವರಾಗಿರ್ಬೋದು, ಬೇರೆ ಸಚಿವರಾಗಿರ್ಬೋದು, ನಮ್ಮ ಜಿಲ್ಲೆಯವರು ಎಲ್ಲ ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು ನಾವು ಒಂದು ಲೆಟರ್ ಟೈಪ್ ಮಾಡ್ತಾನ. ಆ ಲೆಟರ್ ನೀವು ಸಹಿ ಮಾಡಿ ಕೊಡ್ರಿ, 3 ತಿಂಗಳದಾಗ ಜಿಲ್ಲಾನ ಮಾಡ್ತಾನೆ. ಚಿಕ್ಕೋಡಿ ಜಿಲ್ಲಾ ಮಾಡಿಸ್ತಾನು, ಗೋಕಾಕು ಜಿಲ್ಲಾ ಮಾಡಿಸ್ತಾನು. ಬರ್ಕೊಡ್ರಿ, ನಾ ಹೇಳಿದಕ್ಕೆ ಸಹಿ ಮಾಡಿ. ಸುಳ್ಳ ನೀವು ಅದಕ್ಕೆ ಬೆಂಬಲ ಕೊಡ್ತೀವಿ, ಜಿಲ್ಲೆ ಆಗ್ಬೇಕಂತ ಹೇಳಿಕೆ ಕೊಡೋದು ಬಂದ್ ಮಾಡ್ರಿ, ಹೊರಗೆ ಬರ್ರಿ, ನನ್ನ ಪತ್ರಕ್ಕೆ ಸಹಿ ಮಾಡ್ರಿ, ಜಿಲ್ಲಾ ಹೆಂಗ್ ಮಾಡಿ ಕೊಡುದು ನಾ ಮಾಡಿ ಕೊಡ್ತಾನೆ. ಕಾರ್ಯಕರ್ತರು ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲ ಮೊನ್ನೆ ಹುಬ್ಳಿಲಿ ಆಗಿರ್ತಕ್ಕಂಥದ್ದು, ಈ ಬಗ್ಗೆ ಏನ್ ಸರ್ ನಿಮ್ದೇ ಆದ ಒಂದು ವೇದಿಕೆ ರಕ್ಷಣೆ ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀರಾ? ಏನಿಲ್ಲ, ನಾವು ಆ ಹೋರಾಟವನ್ನ ನಾವ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಟೆಲಿಜೆನ್ಸ್ ಇರ್ತೈತಿ, ಅದು ಗಮನಿಸ್ತಾ ಇರ್ತೈತಿ. ನಾವು ಒಳ್ಳೆ ಹೋರಾಟ ಮಾಡ್ತಿದ್ರೆ ಸರ್ಕಾರ ನಮ್ ಭದ್ರತೆ ಕೊಟ್ಟೆ ಕೊಡ್ತೈತಿ. ಆದ್ರೆ ಈಗ ಏನಾಗಿದೆ, RTI ಕಾಯ್ದೆಯನ್ನು ದುರ್ಬಲಗೊಳಿಸ್ಲಿಕ್ಕೆ ಇವು ನಮ್ಮ ಜನಪ್ರತಿನಿಧಿಗಳು ಹೊರಟಿದಾರ. RTI ಕಾಯ್ದೆ ಅಂದ್ರೆ ಅವ್ರು ರೊಕ್ಕ ಮಾಡ್ತಾರು, ಅವ್ರ ಜನರ ಹೆಸರು ರೊಕ್ಕ ತಿಂತಾರು, ಅಧಿಕಾರಿಗಳು ಬಹಳ ತ್ರಾಸ ಐತಿ. ಈ ಮಾನ್ಯ ಶಾಸಕರಲ್ಲಿ ನಾ ಕೇಳ್ತಾನು, RTI ಕಾರ್ಯಕರ್ತರು ಹೆದರಿಕೆ ಹಾಕಿನ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಕ್ ಬರತ್ತಿಲ್ಲ. ನಿಮ್ ಅಧಿಕಾರಿಗಳ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಇವತ್ತು ಭೀಮಪ್ಪ ಗಡದ್ ಬಂದ ದಿನ ನನಗ ಹರಾಸ್ಮೆಂಟ್ ಮಾಡ್ತಾನ, ರೊಕ್ಕ ಕೇಳ್ತಾನ, ಕಂಪ್ಲೇಂಟ್ ಕೊಟ್ರೆ ನನ್ನ ಕರ್ತವ್ಯಕ್ಕೆ
ಸುತ್ತಿ ಮಾಡ್ತಾ ಕೊಟ್ರೆ ನಾನು ಒಳಗ ಕಳಿಸ್ಬಿಡ್ತಾರು. ನಿಮ್ ಅಧಿಕಾರಿಗಳು ಯಾಕೆ ಕೊಡತ್ತೆ ಇಲ್ಲ ಮತ್ತೆ ನೀವ್ ಹೇಳ್ತೀರಿ RTI ಕಾರ್ಯಕರ್ತರ ಆಸ್ತಿ ಜಪ್ತ್ ಮಾಡಿದಾರ ಅಂತೇಳಿ. ನಾನು ಈ ವಿಧಾನಸಭೆಯಲ್ಲಿ ಇರ್ತಕ್ಕಂತ ಮಾನ್ಯ ಜನಪ್ರತಿನಿಧಿನ ನಾ ಕೇಳ್ತೀನಿ, ಶಾಸಕರನ್ನ, ಇವತ್ತ RTI ಕಾರ್ಯಕರ್ತರು ಆಸ್ತಿ ಎಲ್ಲ ಎಷ್ಟೈತಿ ತನಿಖೆ ಆಗ್ಲಿ, ರಾಜ್ಯದಲ್ಲಿ ಇರ್ತಕ್ಕಂಥವ್ರದ್ದು. ಶಾಸಕರಾಗಿ ನೀವೇ ಎಷ್ಟು ಆಸ್ತಿ ಗಳಿಸಿರಿ, ಒಂದೇ ಚುನಾವಣೆ ಇಟ್ಟಾಗ ನಿಮ್ಮ ಆಸ್ತಿ ಎಷ್ಟಿತ್ತು, ಈಗ ಎಷ್ಟೈತಿ ಅದನ್ನು ಬಹಿರಂಗ ಪಡಿಸರತ್ನ ಅವರಲ್ಲಿ ಒತ್ತಾಯ ಮಾಡ್ತಾನ. ಅಧಿವೇಶನದಲ್ಲಿ ಹೋದ್ಸಲ ಮಹಂತೇಶ್ ಕೌಜಲಗಿ ಅವರು ಒಂದ್ ರೀತಿ RTI ಇದಾಗ್ತಾ ಇದೆ, ದಯವಿಟ್ಟು ಅದಕ್ಕೆ ಇದ್ ಮಾಡಿ ತಿದ್ದುಪಡಿ ತಗೊಬರ್ರಿ, ಇಲ್ಲಾಂದ್ರೆ ಇದ್ ಮಾಡಿ ಏನಾರು ಒಂದ್ ಇದ್ ಮಾಡಿ, ಬ್ಲಾಕ್ ಮೇಲ್ಗಳು ಜಾಸ್ತಿ ಆಗಿದಾವೆ ಅಂತ ಹೇಳ್ಬಿಟ್ಟು ಸದನದಲ್ಲೇ ಒಂದ್ ರೀತಿ ಬೆಂಗಳೂರಲ್ಲಿ ಇದಾಗಿದ್ರು ಬೈಲಹೊಂಗಲ ಶಾಸಕರಾದ ಮಹಂತೇಶ್ ಕೌಜಲಗಿ ಅವರು. ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಸರ್. ಈಗ ಶಾಸಕರಾದವ್ರಿಗೆ ಏನದ, ಈ RTI ದಿಂದ ನಾವು ಮಾಡಿದಂತ ಹಗರಣಗಳ ಏರೇ ಬೈಲಿ ಬಂದವ್ರ ನಮ್ಗೆ ಜನ ಓಟ್ ಹಾಕಕ್ಕಿಲ್ಲ, ನಮ್ಗೆ ಏರೇ ತೊಂದರೆ ಆದಿತ್ತ ಅವ್ರಲ್ಲಿ ಹೆದರಿಕೆ ಇರ್ಬೋದು, ಬಹುತೇಕವಾಗಿ ಆ ಹೆದರಿಕೆಯಿಂದ ಇರ್ಬೋದು. RTI ಇಂದ ತೊಂದರೆ ಆಗುದಿಲ್ಲ. RTI ದಿಂದ 1,000 ಕೋಟಿ ರೂಪಾಯಿ ಸರ್ಕಾರನ ಉಳಿಸ್ಕೊಟ್ಟಿದೀನಿ. ಅದಕ್ಕ ಅವತ್ತಿನ ದಿವಸ ಹೇಳಿನ ಮಹಂತೇಶ್ ಕೌಜಲಗಿ ಸಾಹೇಬ್ರು ಹೇಳಿದ್ವು, ಅವತ್ತ ಬಸವರಾಜ ಯತ್ನಾಳ್, ಬಸನಗೌಡ ಯತ್ನಾಳ್ ಸಾಹೇಬ್ರು ಹೇಳಿನ ನನ್ನ ಅಧಿವೇಶನ ಕರೆಸ್ರಿ ಸದನದಲ್ಲಿ, RTI ಇಂದ ಏನೇನ್ ಮಾಡ್ಯಾನ ಅಂತ ಹೇಳ್ತಾನ ಹೇಳಿನ. ಕರ್ಸ್ಬೇಕಾಗಿತ್ತು, ಇವ್ರು ಕರ್ಸ್ಲಿಲ್ಲ. ಅದಕ್ಕೆ ಶಾಸಕರಿಗೆ ಏನ RTI ಅರ್ಜಿಯಿಂದ ನಾವು ರಸ್ತೆ ಏರಿ ಕಳಪೆ ಮಾಡಿದ್ದು ಹೊರಗೆ ಬಂದ್ ನಮ್ಗೆ ತೊಂದರೆ ಆಗಬಾರ್ದು, ಅಥವಾ ಕೆಲಸ ಮಾಡದೆ ದುಡ್ಡು ಖರ್ಚು ಹಾಕಿದ್ರು ಅದ ಗೊತ್ತಾಗಬಾರ್ದು ತಿಳಿಕೆ ಅವರು ಸ್ವಲ್ಪ ಹೆದರ್ಕೊಂಡು ಇದನ್ನ RTI ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಗೊತ್ತಾಯ್ತಲ್ಲ, ಮನೆ ಗೌರವಾನ್ವಿತ ಹೋರಾಟಗಾರರು ವಿಶೇಷವಾಗಿ ಮಾಹಿತಿ ಬೇಕು ಅಂತ ಬಂದಿದ ತಕ್ಷಣ ರಾಜ್ಯದಲ್ಲಿ ತನ್ನದೇ ಆದ ಒಂದ್ ರೀತಿ ಕಿಚನ್ ಎದುರಿಸಕ್ಕಂತಕ್ಕಂಥವ್ರು, ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಬದ್ಧತೆಯಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ಗೌರವಾನ್ವಿತ ಹೋರಾಟಗಾರರಾಗಿರ್ತಕ್ಕಂಥ ಭೀಮಪ್ಪ ಗಡಾದ್ ಸಾಹೇಬರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್ ಸರ್, ಥ್ಯಾಂಕ್ ಯು.